Hi, my dear students and my dear friends, welcome back to your English Academy YouTube channel. Now we are going to learn an English chapter, class 8th, prose 7, The Great Sacrifice. Okay, here we will see here the greatest sacrifice. ಈ ಕನ್ನಡದಲ್ಲಿ ನಾವು ಸ್ಯಾಕ್ರಿಫೈಸ್ಗೆ ಏನಂತ ಕರಿತೀವಪ್ಪ ಅಂತಂದ್ರೆ ತ್ಯಾಗ ಅಂತ ಕರಿತೀವಿ. ಬಹುದೊಡ್ಡ ತ್ಯಾಗ. ಆ ಬಹುದೊಡ್ಡ ತ್ಯಾಗವನ್ನು ಯಾರು ಮಾಡಿದರು ಅನ್ನೋದನ್ನು ಈ ಸ್ಟೋರಿಯಲ್ಲಿ ನಾವು ನೋಡೋಣ. ದೆನ್ ಬಿಫೋರ್ ದ್ಯಾಟ್ ದಿಸ್ ಸ್ಟೋರಿ ಐ ವಿಲ್ ಸೇ ಟು ಯು subscribe this YouTube channel and share to your friends. They will also learn. Then your subscription is our motivation. ನೀವು ಕೂಡ ಟೆಕ್ಸ್ಟ್ ಬುಕ್ಕು ಮತ್ತು ಪೆನ್ಸಿಲನ್ನು ನಿಮ್ಮ ಮುಂದೆ ಇಟ್ಕೊಂಡು ಕೂತ್ಕೊಳ್ಳಿ. ಓಕೆ, ಯಾವುದು ಒಂದು ಬಹುದೊಡ್ಡ ತ್ಯಾಗ ಅನ್ನೋದನ್ನು we will see now. Okay, let's start. Pre-reading task. Yes, here read the following extract from the Mahabharata and answer the following questions. ಈ ಮಹಾಭಾರತ ಒಂದು ಎಕ್ಸ್ಟ್ರಾಕ್ಟನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ನೋಡೋಣ. ಓಕೆ, ವಾಟ್ ಈಸ್ ದಟ್ ಎಕ್ಸ್ಟ್ರಾಕ್ಟ್? ಕುಂತಿ ವೆಂಟ್ ಟು ಹರ್ ಸನ್ ಕರ್ಣ. ಹೂ ಇಸ್ ದ ಸನ್ ಆಫ್ ಕುಂತಿ? ದ ಸನ್ ಆಫ್ ಕುಂತಿ ಇಸ್ ಕರ್ಣ. ಕುಂತಿ ಏನು ಮಾಡ್ತಾಳೆ? ಕರ್ಣನ ಬಳಿ ಹೋಗ್ತಾಳೆ. ಆ್ಯಂಡ್ ಶಿ ಸ್ಟಾರ್ಟೆಡ್ ಟು ರಿಕ್ವೆಸ್ಟ್ ಮಾಡ್ಕೋತಾಳೆ ಅವನಿಗೆ, ಕರ್ಣನಿಗೆ. ಏನಂತ ಮಾಡ್ಕೋತಾಳೆ? ನಾಟ್ ಟು ರೀಯೂಸ್ ಆ್ಯನ್ ಆರೋ ಆಟ್ ದ ಬ್ಯಾಟಲ್ ಫೀಲ್ಡ್ ಅಗೇನೆಸ್ಟ್ ಅರ್ಜುನ. ಅರ್ಜುನನ ವಿರುದ್ಧ ನೀ ಏನು ಮಾಡಬಾರ್ದು? ಈ ಆ್ಯರೋಸನ್ನು, ಬಿಲ್ಲು ಬಾಣ ಅಂತ ಕರಿತೀವಿ, ಬಾಣಗಳನ್ನು ಯೂಸ್ ಮಾಡಬಾರ್ದು. ಅವನಿಗೆ ಅಪೋಸು ನೀ ಫೈಟ್ ಮಾಡಬಾರ್ದು. ಕರ್ಣ ಹ್ಯಾಪಿಲಿ ಗೇವ್ ದ ಬೂನ್. ಹಿ ಥಾಟ್ ದ್ಯಾಟ್ ಹಿಸ್ ಮದರ್ ವಾಸ್ ಗ್ರೇಟರ್ ದ್ಯಾನ್ ಹಿಸ್ ಬೂನ್. ಒಂದು ವರ, ಬೂನ್ ಮೀನ್ಸ್ ಇಯರ್ ವರ, ಅಮ್ಮನಕ್ಕಿಂತ ದೊಡ್ಡದಾದ್ದು ಯಾವುದೂ ಇಲ್ಲ ಅಂಥೇಳಿ ಅಮ್ಮನ ಮಾತನ್ನು ಅವ ಫಾಲೋ ಅಪ್ ಮಾಡ್ತಾನೆ. ಲೇಟರ್ ಆನ್ ಹಿ ವಾಸ್ ಈಸಿಲಿ ಕಿಲ್ಡ್ ಬೈ ಅರ್ಜುನ. ನಂತರ ಈಸಿಯಾಗಿ ಯಾರಿಂದ ಸಾಯಲ್ಪಡ್ತಾನಪ್ಪ ಅಂದ್ರೆ ಅರ್ಜುನ ಏನು ಮಾಡ್ತಾನೆ? ಕರ್ಣನನ್ನು ಕೊಲ್ತಾನೆ. ಬಿಕಾಸ್ ದ ಕರ್ಣ ಡಸಂಟ್ ಹ್ಯಾವ್ ದಟ್ ಎನಿ ಕೈಂಡ್ ಆಫ್ ವೆಪನ್ ಇಲ್ಲಪ್ಪ ಅಂದ್ರೆ ಅಲ್ಲಿ ಸಾಯೋದು ಅನಿವಾರ್ಯ. ದೆನ್ ಕಿಲ್ಡ್ ಇನ್ ದ ಬ್ಯಾಟಲ್ ಫೀಲ್ಡ್ ಆ್ಯಸ್ ಹಿ ವುಡ್ ನಾಟ್ ಯೂಸ್ ದ ಆರೋ. ಯಾಕೆ ಸತ್ತಪ್ಪ ಅಂತಂದ್ರೆ ಅವನು ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಒಂದು ಆ್ಯರೋಸನ್ನು ಅರ್ಜುನನ ಅಪೋಸಿಟ್ ಯೂಸ್ ಮಾಡಲಿಲ್ಲ. ಯಾರು? ಕರ್ಣ. Okay, my dear students, some questions are here. Why did Kunti go to Karna? Kunti ಯಾಕೆ ಕರ್ಣನ ಬಳಿ ಹೋದ್ರು? To request to that, do not use that against the arrows Arjuna. Was Kunti right in taking away the boon? Explain. Is it wrong? ಯಾಕಂದರೆ there is no right to kill that anyone. ತಾಯಿ ಮಗನನ್ನು ಕಾಪಾಡ್ತಾಳೆ ಹೊರತು ಕೊಲ್ಲಂಗಿಲ್ಲ. ವಾಟ್ ವಾಸ್ ದ ಸ್ಯಾಕ್ರಿಫೈಸ್ ಮೇಡ್ ಬೈ ಕರ್ಣ? ದ ಕರ್ಣ ಸ್ಯಾಕ್ರಿಫೈಸ್ ಇಸ್ ಹೋಲ್ ಲೈಫ್. ತನ್ನ ಜೀವವನ್ನು ಕೊಟ್ಟು ಬರ್ತಾನೆ. ಡಿಸ್ಕಸ್ ದಿಸ್ ಪಾಯಿಂಟ್ ವಿತ್ ಯುವರ್ ಕ್ಲಾಸ್ಮೇಟ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ವಾಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್ ದ್ಯಾಟ್ ಯು ಕ್ಯಾನ್ ಅಪ್ರಿಸಿಯೇಟ್ ಇನ್ ಯುವರ್ ಮದರ್? ನಿಮ್ಮ ಅಮ್ಮನಲ್ಲಿ ಅತ್ಯಂತ ಒಳ್ಳೆಯ ಯಾವ ಗುಣವನ್ನು ಎಕ್ಸ್ಪ್ರೆಸ್ ಮಾಡ್ತೀರಾ? ಇಸ್ ಇಟ್ ಟು ಗಿವ್ ಎವ್ರಿಥಿಂಗ್ ಶಿ ಹ್ಯಾಸ್ ಫಾರ್ ಹರ್ ಚೈಲ್ಡ್ಸ್? ಒಬ್ಬ ತಾಯಿ ತನ್ನ ಮಗುವಿಗೆ ಎಲ್ಲವನ್ನು ಕೊಡ್ತಾಳೆ. ಇಸ್ ಇಟ್ ಟು ಗಿವ್ ಅಪ್ ಫಾರ್ ಲೈಫ್ ಫಾರ್ ಚೈಲ್ಡ್ಸ್? ತನ್ನ ಮಗನಿಗೋಸ್ಕರ ತನ್ನ ಜೀವವನ್ನು ಕೊಡಲಿಕ್ಕೂ ಕೂಡ ಆಕೆ ರೆಡಿ ಇರ್ತಾಳೆ ಡೆಫಿನೆಟ್ ಆಗಿ. ಓಕೆ, ನೌ ಲೆಟ್ಸ್ ಕಮ್ ಟು ದ್ಯಾಟ್ ಅವರ್ ಸ್ಟೋರಿ. ರೀಡ್ ದಿಸ್ ಲೆಸನ್ ಆ್ಯಂಡ್ ಫೈಂಡ್ ಔಟ್ ಅಬೌಟ್ ದ ಐಡಿಯಾ ಆಫ್ ಸ್ಯಾಕ್ರಿಫೈಸ್ ಯಾವ ರೀತಿ ಆಯಿತು ಅನ್ನೋದನ್ನು ಯು ವಿಲ್ ಗೆಟ್ ದ ಐಡಿಯಾ ಹಿಯರ್. ಓಕೆ, ದ ಮೇನ್ ಕ್ಯಾರೆಕ್ಟರ್ಸ್ ಆರ್ ಹಿಯರ್. ಪನ್ನ ಮೇನ್ ಕ್ಯಾರೆಕ್ಟರ್ ಯಾವುದಪ್ಪ ಅಂದ್ರೆ ಇಲ್ಲಿ ಪನ್ನ ಯಾರು? ದ ನರ್ಸ್ ಆಫ್ ದ ಇನ್ಫಾಂಟ್ ಉದಯ್ ಸಿಂಗ್. ಚಿಕ್ಕ ಮಗು, ಇನ್ಫಾಂಟ್ ಮೀನ್ ಶಿಶು, ಚಿಕ್ಕ ಮಗುವಿನ ನರ್ಸ್ ಯಾರಲ್ಲಿ? ಪನ್ನ. ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಪದ್ಮ ಆ್ಯಂಡ್ ಚಂಪಾ. ದೇ ಆರ್ ದ ಮೇಡ್ಸ್. ಇವರಿಬ್ಬರು ಏನಪ್ಪ ಅಂತಂದ್ರೆ ಸೇವಕಿಯವರು. ನೆಕ್ಸ್ಟ್ ಬನ್ಬೀರ್ ಯಾರಪ್ಪ ಅಂದ್ರೆ ಎ ಹಾಫ್ ಬ್ರದರ್ ಆಫ್ ಉದಯ್ ಸಿಂಗ್. ಅವರ ತಾಯಿಯ ಮಗ ಉದಯ್ ಸಿಂಗನ ಒಂದು ಅಣ್ಣ ಅಂತಾನೆ ಹೇಳ್ಬೋದು. ಪ್ರೆಸೆಂಟ್ಲಿ ಹೂ ವಾಸ್ ರೂಲಿಂಗ್ ಮೇವಾರ್ ಫಾರ್ ಉದಯ್ ಸಿಂಗನಿಗೋಸ್ಕರ ಬನ್ಬೀರ್ ಏನು ಮಾಡ್ತಿರ್ತಾನೆ? ಆ ಒಂದು ಮೇವಾರ್ ಎಂಪೈರನ್ನು, ಮೇವಾರ್ ಕಿಂಗ್ಡಮನ್ನು ರೂಲ್ ಮಾಡ್ತಾ ಇದ್ದಾನೆ. ಓಕೆ, ದೀಸ್ ಆರ್ ದ ಮೇನ್ ಕ್ಯಾರೆಕ್ಟರ್ಸ್, ಪನ್ನ, ಪದ್ಮ ಆ್ಯಂಡ್ ಚಂಪಾ ಆ್ಯಂಡ್ ಬನ್ಬೀರ್. ಓಕೆ, we will start that the first scene of this story. How is this story? We will see now. The bed chamber of the infant prince Uday Singh in the palace of Chittor. ಎಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಸ್ಟೋರಿ? ಬೆಡ್ ಚೇಂಬರ್. ಬೆಡ್ ಚೇಂಬರ್ ಮೀನ್ಸ್ ಬೆಡ್ರೂಮ್ ಆಫ್ ದ
ಇನ್ಫಾಂಟ್ ಪ್ರಿನ್ಸ್, ಇನ್ಫಾಂಟ್ ಶಿಶು, ಚಿಕ್ಕ ಮಗು ಯಾರಲ್ಲಿ? ಉದಯ್ ಸಿಂಗ್. ಎಲ್ಲಿದ್ದಾನೆ? ಇನ್ ದ ಪ್ಯಾಲೇಸ್ ಆಫ್ ಚಿತ್ತೂರ್, ಮೇವಾರದಲ್ಲಿರ್ತಕ್ಕಂಥ ಚಿತ್ತೂರ್ ಎಂಬ ಪ್ಲೇಸಲ್ಲಿ ಅವನ ಪ್ಯಾಲೇಸ್ ಇದೆ. ಅಲ್ಲಿ ಏನು ಮಾಡಪ್ಪ ಅಂದ್ರೆ ದ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಬೆಡ್ರೂಮಲ್ಲಿ. ಏನು ಮಾಡ್ತಿರ್ತಾನಪ್ಪ ಅಂದ್ರೆ ನಮ್ಮ ಉದಯ್ ಸಿಂಗು, ದ ಪ್ರಿನ್ಸ್ ಈಸ್ ಸ್ಲೀಪಿಂಗ್ ಆನ್ ಹಿಸ್ ಐವರಿ ಬೆಡ್. ಪ್ರಿನ್ಸ್ ಮನ್ಕೊಂಡಿದ್ದಾನೆ. ಎಲ್ಲಿ ಮನ್ಕೊಂಡಿದ್ದಾನೆ? ಐವರಿ ಬೆಡ್. ಐವರಿ ಬೆಡ್ ಮೀನ್ಸ್ ಆನೆಯ ದಂತಗಳಿಂದ, ಹಲ್ಲಿನಿಂದ ಮಾಡಿರ್ತಕ್ಕಂಥ ಬೆಡ್ಡು, ರಾಯಲ್ ಬೆಡ್ಡು, ದಟ್ ಈಸ್ ಕಾಲ್ಡ್ ಐವರಿ ಬೆಡ್. ಆ್ಯಂಡ್ ಈಸ್ ನರ್ಸ್ ಪನ್ನ, ಅವನ ನರ್ಸ್ ಯಾರು? ಪನ್ನ. ಹೂ ಈಸ್ ಯಂಗ್ ರಜಪೂತ್ ವುಮೆನ್. ಪನ್ನ ಯಾರಪ್ಪ ಅಂತಂದ್ರೆ ಇಲ್ಲಿ ದ ನರ್ಸ್ ಆಫ್ ಉದಯ್ ಸಿಂಗ್. ನಾಟ್ ಓನ್ಲಿ ದ ನರ್ಸ್ ಆಫ್ ಉದಯ್ ಸಿಂಗ್, ಶಿ ಈಸ್ ದ ಯಂಗ್ ರಜಪೂತ್ ವುಮೆನ್. ಅತ್ಯಂತ ಒಂದು ಯಂಗ್ ಆಗಿರ್ತಕ್ಕಂಥ ಮಹಿಳೆ ಅಂತ ಅನ್ಬೋದು, ರಜಪೂತ್ ಮಹಿಳೆ ಅಂತ ಹೇಳ್ಬೋದು. ಸಿ ಈಸ್ ಸಿಟ್ಟಿಂಗ್ ಆನ್ ಅನದರ್ ಬೆಡ್. ಆಕೆ ಏನು ಮಾಡಿದಾಳೆ? ಇನ್ನೊಂದು ಅವನ ಪಕ್ಕದಲ್ಲಿರ್ತಕ್ಕಂಥ ಬೆಡ್ಡಲ್ಲಿ ಕುತ್ಕೊಂಡಿದ್ದಾಳೆ. ಹರ್ ಲಿಟಲ್ ಸನ್, ಆಕೆಗೂ ಕೂಡ ಒಂದು ಚಿಕ್ಕ ಮಗುವಿದೆ. ಹೂ ಈಸ್ ಆಫ್ ದ ಸೇಮ್ ಏಜ್ ಆ್ಯಸ್ ದ ಪ್ರಿನ್ಸ್. ಪ್ರಿನ್ಸಿಗೆ ಎಷ್ಟು ಏಜ್ ಅದಲ್ಲ, ಈಗ ರಾಜನಿಗೆ 1.5 ವರ್ಷ ಅಂದ್ರೆ ಆಕೆ ಮಗನಿಗೆ ಕೂಡ 1.5 ವರ್ಷ. ಸೇಮ್ ಡೇಟ್, ಸೇಮ್ ಇಯರ್, ಸೇಮ್ ಮಂತ್ ದೇ ಬಾರ್ನ್. ಈಸ್ ಲೈಯಿಂಗ್ ಅಸ್ಲೀಪ್ ಬಿಸೈಡ್ ಹರ್. ಆಕೆ ಪಕ್ಕ ಆಕೆ ಮಗ ಮನ್ಕೊಂಡಿದ್ದಾನೆ. ರಾಜನ ರಾಯಲ್ ಬೆಡ್ ಮೇಲೆ ರಾಜ ಮಕ್ಕೊಂಡಿದ್ದಾನೆ. ರಾಜಾರು ಉದಯ್ ಸಿಂಗ್. ಅ ಮೇಡ್ ಪದ್ಮ ಕಮ್ಸ್ ಇನ್. ಇಲ್ಲಿ ಒಬ್ಬ ಸೇವಕಿ ಈ ಒಂದು ಬೆಡ್ರೂಮ್ಗಳೇ ಒಳಗಡೆ ಬರ್ತಾಳೆ. ಓಕೆ, ಲೆಟ್ಸ್ ವಿ ವಿಲ್ ಸ್ಟಾರ್ಟ್ ದ ಡೈಲಾಗ್ಸ್. ಯಾರು? ಪದ್ಮ. ಪದ್ಮ ಬರ್ತಾ ಏನಂತಾಳೆ? ವೇರ್ ಇಸ್ ದ ಪ್ರಿನ್ಸ್? ಅಲ್ಲಿದ್ದಾನೆ ರಾಜ ಅಂತ ಕೇಳ್ತಾಳೆ. ಪನ್ನ ಆನ್ಸರ್ಡ್ ಫಾರ್ ದಟ್ ಕ್ವಶನ್, ದೇಯರ್ ಹಿ ಈಸ್. ಅಲ್ಲಿದ್ದಾನೆ ನೋಡವ. ಆ್ಯಂಡ್ ಹಿಯರ್ ಈಸ್ ಮೈ ಸನ್. ಅಲ್ಲಿ ರಾಜ ಇದ್ದಾನೆ, ಇಲ್ಲಿ ನನ್ನ ಮಗ ಇದ್ದಾನೆ. ಬೋತ್ ಆಫ್ ದೆಮ್ ಹ್ಯಾವ್ ಎ ಜಸ್ಟ್ ಫಾಲನ್ ಅಸ್ಲೀಪ್. ಇಬ್ಬರು ಈಗ ಜಸ್ಟ್ ಮಕ್ಕೊಂಡಾರ. ಅವರು ಯಾರು? ದ ಸನ್ ಆಫ್ ಪನ್ನ ಆ್ಯಂಡ್ ದ ಪ್ರಿನ್ಸ್ ಉದಯ್ ಸಿಂಗ್. ಆಫ್ಟರ್ ದಿಸ್ ಪದ್ಮ ಏನು ಹೇಳ್ತಾಳೆ? ಐ ಆಮ್ ವರೀಡ್. ನನಗೇನಾಗಿದೆ? ಚಿಂತೆ ಹತ್ಯದ. ವರೀಡ್ ಮೀನ್ಸ್ ಡಿಪ್ರೆಸ್, ಥಿಂಕಿಂಗ್. ನಾನು ವಿಚಾರ ಮಾಡ್ತಾ ಇದ್ದೀನಿ. ಏನು ವಿಚಾರ ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಪದ್ಮ ಇಲ್ಲಿ? ಲೆಟ್ಸ್, ಯಾಕೆ ವರಿ ಆಗಿದ್ದಾಳೆ? ಯಾಕೆ ಚಿಂತಾಕ್ರಾಂತಳಾಗಿದ್ದಾಳೆ ಪದ್ಮ? ದ ಪನ್ನ ಇಸ್ ಆಲ್ಸೋ ಸೆಡ್ ದ್ಯಾಟ್ ಎಸ್ ಐ ಟು ಆಮ್ ವರೀಡ್. ನಾನೂ ಕೂಡ ಚಿಂತೆಯಲ್ಲೇ ಇದ್ದೀನಿ. ಯಾಕೆ ಚಿಂತೆ ಮಾಡ್ತಾ ಇದ್ದಾರಪ್ಪ ಇವರಿಬ್ರು? ವೈ ಎವ್ರಿಥಿಂಗ್ ಹ್ಯಾಸ್ ಬೀನ್ ಗೋಯಿಂಗ್ ರಾಂಗ್ ಸಿನ್ಸ್ ದ ಡೆತ್ ಆಫ್ ರಾಣಾಜಿ. ಎಲ್ಲನೂ ರಾಂಗ್ ವೇದಲ್ಲೇ ಹೊಂಟಿದೆ. ಯಾಕೆ ಹೊಂಟಿದೆ? ಯಾವಾಗ ಹೊಂಟಿದೆಯಪ್ಪ ಅಂತಂದ್ರೆ ದ ಡೆತ್ ಆಫ್ ರಾಣಾಜಿ. ರಾಣಾಜಿಯ ಸಾವು ಯಾವಾಗ ಆಯ್ತಲ್ಲ ಅವತ್ತಿನ ಹಿಡಿದು ಎವ್ರಿಥಿಂಗ್ ಇಸ್ ರಾಂಗ್. ಎಲ್ಲನೂ ಈ ಒಂದು ಸಾಮ್ರಾಜ್ಯದಲ್ಲಿ, ಈ ಒಂದು ಕಿಂಗ್ಡಮಲ್ಲಿ ಇಟ್ ಇಸ್ ಅ ರಾಂಗ್. ಇನ್ ದ ವೇ ಇಸ್ ರಾಂಗ್. ನೋ ಬಡಿ ಸೀಮ್ಸ್ ಟು ಬಿ ಹ್ಯಾಪಿ. ಯಾರೂ ಕೂಡ ಖುಷಿಯಾಗಿ ಇಲ್ಲ. ದ ಪೀಪಲ್, ದ ಮಿನಿಸ್ಟರ್ಸ್, ದ ನೋಬಲ್ಸ್, ನೋ ಒನ್ ಈಸ್ ಹ್ಯಾಪಿ ಬಿಕಾಸ್ ಬನ್ಬೀರ್ ಈಸ್ ರೂಲಿಂಗ್ ದ ಮೇವಾರ್. ದ ನೋಬಲ್ಸ್ ಆರ್ ಕ್ವಾರಲಿಂಗ್ ಅಮಂಗ್ ದೆಮ್ಸೆಲ್ವ್ಸ್. ನೋಬಲ್ಸ್ ಮೀನ್ಸ್ ವರಿಷ್ಠರು ಅಂತ ಕರಿತೀವಿ, ಉನ್ನತ ಅಧಿಕಾರಿಗಳಂತ ಕರಿತೀವಿ, ದೆನ್ ಮಿನಿಸ್ಟರ್ಸ್ ಅಂತ ಕರಿತೀವಿ. ಅವರೆಲ್ಲ ಕ್ವಾರಲಿಂಗ್ ಮೀನ್ಸ್ ಸ್ಟ್ರಗ್ಲಿಂಗ್, ಜಗಳಾಡ್ತಿದ್ದಾರೆ. ಅವರವರೇ ನಾ ರಾಜ ಆಗವ, ನನಗೆ ಮಂತ್ರಿ ಪದವಿ ಬೇಕು, ನನಗೆ ಆ ಪದವಿ ಬೇಕು, ಈ ಪದವಿ ಬೇಕು ಅಂತ ಅವರವರೇ ಜಗಳಾಡ್ತಾ ಇದ್ದಾರೆ. ಯಾರು? ದ ನೋಬಲ್ಸ್ ಆರ್ ಕ್ವಾರಲಿಂಗ್. ದೇ ಹ್ಯಾವ್ ಬಿಕಮ್ ಮೀನ್ ಆ್ಯಂಡ್ ಸೆಲ್ಫಿಶ್. ಅವರು ಬಹಳಷ್ಟು ಏನಾಗಿದ್ದಾರೆ? ಸೆಲ್ಫಿಶ್ ಆಗಿದ್ದಾರೆ. ಯಾರು? ದ ನೋಬೆಲ್ಸ್. ದೆನ್ ದಿಸ್ ಈ ರೀತಿ ಯಾರು ಹೇಳಿದ್ರಪ್ಪ ಅಂದ್ರೆ ಪನ್ನ ಹೇಳಿದರು. Then after this, what is the response of the Padmas here? We will see now. Padma said, and Banbir has become very ambitious. Banbir anake ಏನಾಗಿದ್ದಾನೆ ಈಗ? ಸಿಕ್ಕಾಪಟ್ಟೆ ಆಸ್ಪಿರೆಂಟ್ ಆಗಿದ್ದಾನೆ. ಆಸ್ಪಿರೆಂಟ್ ಮೀನ್ಸ್ ಮಹತ್ವಾಕಾಂಕ್ಷಿ. ನಾನು ಟೆಂಪ್ರವರಿ ರಾಣ ಆಗಬಾರ್ದು, ಟೆಂಪ್ರವರಿ ಕಿಂಗ್ ಆಗಬಾರ್ದು, ನಾನೇನಾಗಬೇಕು? ಪರ್ಮನೆಂಟ್ ಕಿಂಗ್ ಆಗಬೇಕು ಅನ್ನೋ ಆಸೆ ಇದೆ. ಯಾರಿಗೆ? ಬನ್ಬೀರ್. ಹೂ ವಾಸ್ ಆಂಬಿಷಿಯಸ್? Banbir was very ambitious. Do you think the nobles like him? ನೋಬಲ್ಸ್ ಅವನಿಗೆ ಇಷ್ಟಪಡ್ತಾರ ಅಂತ ಪದ್ಮ ಕೇಳ್ತಾಳೆ. ಯಾರಿಗೆ? ಪನ್ನಳಿಗೆ. ಪನ್ನ ಹೇಳ್ತಾಳೆ, ದೇ ಹ್ಯಾವ್ ಟು ಲೈಕ್ ಹಿಮ್
ಅವ್ರು ಇಷ್ಟಪಡಲೇಬೇಕು. ಇಲ್ಲಿಕಂದ್ರೆ ಅವ್ರನ್ನ ಮರ್ಡ್ರೆ ಮಾಡ್ತಾನವ. ಯಾರು? ಬನಬೀರು. ದೇ ಆರ್ ನಾಟ್ ಸ್ಟ್ರಾಂಗ್ ಎನಫ್ ಟು ಡಿಸ್ಲೈಕ್ ಹಿಮ್. ಅವನನ್ನು ಇಷ್ಟಪಡದೇ ಇರುವಷ್ಟು ಅವರು ಸ್ಟ್ರಾಂಗ್ ಇಲ್ಲ. ಯಾರು? ನೋಬಲ್ಸು. ಯಾರನ್ನು ಇಷ್ಟಪಡೋಷ್ಟು? ಬನಬೀರ್ನ ಇಷ್ಟಪಡಲೇಬೇಕು. ಇಷ್ಟಪಡದೇ ಇರೋಷ್ಟು ಅವರು ಸ್ಟ್ರಾಂಗ್ ಇಲ್ಲ. ಯಾರು? ನೋಬಲ್ಸು. ದೆನ್ ನೆಕ್ಸ್ಟ್ ಪದ್ಮ ಏನು ಹೇಳ್ತಾರೆ? ಲೆಟ್ಸ್ ವಿ ವಿಲ್ ಸಿ ನೌ. ಬಟ್ ಇಸಂಟ್ ಹಿ ಗ್ರೇಟ್ಫುಲ್ ಟು ದೆಮ್? ಗ್ರೇಟ್ಫುಲ್ ಮೀನ್ಸ್ ಹಿಯರ್ ಲೈಕೇಬಲ್. ಕೃತಜ್ಞರಾಗಿದ್ದ, ಅವರಿಗೆ ಕೃತಜ್ಞರಾಗಿ ಇದ್ದಾನ ಬನ್ಬೀರು ನೋಬಲ್ಸ್ಗೆ? ಪನ್ನ ಗ್ರೇಟ್ಫುಲ್, ಲೈಕೇಬಲ್ಲ, ಅವ ಕೃತಜ್ಞನಾಗಿರ್ತಾನ. ಕ್ಯಾನ್ ಎ ಸ್ನೇಕ್ ಎವರ್ ಬಿ ಗ್ರೇಟ್ಫುಲ್ ಟು ಎನಿ ಒನ್? ಹಾವು ಯಾರಿಗಾದರೂ ಕೃತಜ್ಞರಾಗಿರ್ತದ? ಫೇವ್ರೇಟ್ ಆಗಿರ್ತದ? ಇಟ್ ಈಸ್ ಇಂಪಾಸಿಬಲ್. ಯಾವತ್ತಿದ್ರೂ ಹಾವೇ ಪಾಯ್ಸನಸ್ ಸ್ನೇಕೆ. ಬನಬೀರ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಬಿಲಾಂಗ್ ಟು ಟೂ ಡಿಫ್ರೆಂಟ್ ವರ್ಡ್ಸ್. ಬನಬೀರು ಮತ್ತು ಅವನ ಒಂದು ಕೃತಜ್ಞತೆ, ಥ್ಯಾಂಕ್ಸು, ಇಟ್ ಹ್ಯಾಸ್ ಬಿಲಾಂಗ್ಸ್ ಟು ದ ಟೂ ಡಿಫ್ರೆಂಟ್ ವರ್ಡ್ಸ್. ಒನ್ ಈಸ್ ವೆರಿ ನೈಸ್ ಫೇಸ್, ಅನದರ್ ಇಸ್ ವರ್ಸ್ಟ್ ಫೇಸ್. ಇನ್ನೊಂದು ಕಡೆ ಕೆಟ್ಟ ಮುಖವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಬನ್ಬೀರ್. ಐ ಸೇ ಪದ್ಮ, ದಿಸ್ ಬನ್ಬೀರ್ ಈಸ್ ಅ ಕರ್ಸ್ ಟು ದ ಹೌಸ್ ಆಫ್ ಮೇವಾ. ಈ ಒಂದು ಮೇವಾ ಸಾಮ್ರಾಜ್ಯಕ್ಕೆ ಕರ್ಸ್. ಕರ್ಸ್ ಅಂದರೆ ಏನು? ಶಾಪ. ಒಂದು ಶಾಪವಿದ್ದಂತೆ. ಯಾರು? ಬನಬೀರು. ಅಟ್ಟು ಕೆಟ್ಟ ಇದಾನವ. ವಿ ಹ್ಯಾವ್ ಟು ಬಿ ಕೇರ್ಫುಲ್ ಆಫ್ ಹಿಮ್. ಅವನಿಂದ ನಾವೇನಿರಬೇಕು? ಬಹಳಷ್ಟು ಕೇರ್ಫುಲ್ ಆಗಿರಬೇಕು. ಯಾರಿಂದ? ಬನ್ಬೀರ್ನಿಂದ. ಹೂ ಸೇಡ್ ಲೈಕ್ ದಿಸ್? ಪನ್ನ ಸೇಡ್ ಲೈಕ್ ದಿಸ್. ದೆನ್ ಆಫ್ಟರ್ ದಿಸ್ ಪದ್ಮ ಏನು ಹೇಳ್ತಾನೆ? ಲೆಟ್ಸ್ ವಿ ವಿಲ್ ಸಿ ನೌ. ಬಟ್ ಇಸಂಟ್ ಹಿ ಸನ್ ಆಫ್ ಅವರ್ ಲೇಟ್ ರಾಣಾ ಆ್ಯಂಡ್ ಹಾಫ್ ಬ್ರದರ್ ಆಫ್ ಅವರ್ ಪ್ರಿನ್ಸ್? ನಮ್ಮ ಬನಬೀರ್ನ, ನಮ್ಮ ಉದಯ್ ಸಿಂಗ್ ಅವರ ಅಣ್ಣ ಹೌದಲ್ಲ ಅವರು? ನಮ್ಮ ರಾಣಾ ಸಿಂಗ್ ಅವ್ರ ಮಗ ಹೌದಲ್ಲ ಅಂತ ಪದ್ಮ ಹ್ಯಾಸ್ ಅ ಡೌಟ್. ದ್ಯಾಟ್ ಡೌಟ್ ಶಿ ಆಸ್ಕ್ಡ್ ಟು ಪನ್ನ. ಫಾರ್ ದ್ಯಾಟ್ ಡೌಟ್ ಹೌ ದ ಪನ್ನ ಕ್ಲಿಯರ್ಡ್? ಲೆಟ್ಸ್ ವಿ ವಿಲ್ ಸಿ ನೌ. ಪನ್ನ ಸೇಡ್, ಹಿ ಮೇ ಬಿ ಎನಿಥಿಂಗ್, ಇರ್ಬೋದು ಬಹುಶಃ, ಬಟ್ ಐ ಡೋಂಟ್ ಟ್ರಸ್ಟ್ ದ ಮ್ಯಾನ್. ಬಟ್ ಬನ್ಬೀರ್ ಮೇಲೆ ನಾ ಏನು ಮಾಡಂಗಿಲ್ಲ? ನಂಬಿಕೆಯನ್ನು ಇಡಂಗಿಲ್ಲ. ಐ ಓಂಟ್ ಬಿಲೀವ್ ಹಿಮ್. ಐ ಓಂಟ್ ಟ್ರಸ್ಟ್ ದ ಬನ್ಬೀರ್. ಹಿ ಹ್ಯಾಸ್ ಕಿಲ್ಡ್ ಸಮ್ ನೋಬೆಲ್ಸ್ ಆ್ಯಂಡ್ ಕ್ರಶ್ಡ್ ದ ಅದರ್ಸ್. ಕೆಲವೊಂದಿಷ್ಟು ಉನ್ನತ ಅಧಿಕಾರಿಗಳನ್ನು, ಮಿನಿಸ್ಟರ್ಸನ್ನು, ವರಿಷ್ಠರನ್ನು ಕೊಂದಿದ್ದಾನೆ. ಆ್ಯಂಡ್ ಕ್ರಶ್ಡ್ ಮೀನ್ಸ್ ಅಲ್ಲೇ ಹತ್ತಿಕ್ಕಿ ಅಲ್ಲೇ ಫಿನಿಶ್ ಮಾಡಿಬಿಡೋದು. ಲೈಕ್ ದಿಸ್ ಬನ್ಬೀರ್. ದೇ ಡೋಂಟ್ ಡೇರ್ ಟು ಸೇ ಆರ್ ಡೂ ಎನಿಥಿಂಗ್ ಅಗೇನ್ಸ್ಟ್ ಹಿಮ್. ಉಳ್ಕಿದವರು ಅವನ ಅಪೋಸಿಟ್ ಏನರ ಮಾಡಬೇಕಂದ್ರೆ ಅವರಿಗೆ ಧೈರ್ಯಂಗೇ ಇಲ್ಲ, ಧೈರ್ಯನೇ ಇಲ್ಲ. ಬಿಕಾಸ್ ದ ಬನ್ಬೀರ್ ಈಸ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಪರ್ಸನ್. ದೇರ್ ಈಸ್ ಅ ಡಿಸ್ಕಂಟೆಂಟ್ ಅಮಂಗ್ ದ ಪೀಪಲ್ ಆ್ಯಂಡ್ ದೇರ್ ಈಸ್ ಅ ಡಿಸ್ಕಂಟೆಂಟ್ ಇನ್ ದ ಆರ್ಮಿ. ಡಿಸ್ಕಂಟೆಂಟ್ ಮೀನ್ಸ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಈ ಜನರಿಗೆ ಇವನ ರೂಲು ಬನ್ಬೀರು ಇರೋದರಿಂದ ಸಮಾಧಾನನೇ ಇಲ್ಲ. ಜನರಲ್ಲಿ ಅಷ್ಟೇ ಅಲ್ಲ, ಆರ್ಮಿಯಲ್ಲಿ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಡಿಸ್ಕಂಟೆಂಟ್, ದ ಅಪೋಸಿಟ್ ವರ್ಡ್ ಈಸ್ ಕಂಟೆಂಟ್, ಮೈ ಡಿಯರ್ ಸ್ಟೂಡೆಂಟ್. ದೆನ್ ಆಫ್ಟರ್ ದಿಸ್ ವಾಟ್ ಸೇಡ್ ದ ಪದ್ಮ ಹಿಯರ್? ಲೆಟ್ಸ್ ವಿ ವಿಲ್ ಸಿ ನೌ. ದ ಪದ್ಮ ಸೇಡ್, ವೈ ಡಸಂಟ್ ದ ಆರ್ಮಿ ಥ್ರೋ ಹಿಮ್ ಔಟ್? ಈ ಆರ್ಮಿ ಅವರು ಅವನು ಎತ್ತಿ ಯಾಕೆ ಹೊರಗೆ ಹೋಗಿತಾ ಇಲ್ಲ? ರಾಜ್ಯ ಬಿಟ್ಟು ಯಾಕೆ ಹೊರಗೆ ಕಳಿಸ್ತಾ ಇಲ್ಲ? ದ ಪದ್ಮ ಆಸ್ಕ್ಡ್ ದ ಕ್ವಶನ್. ದ ಪನ್ನ ಈಸ್ ಗೋಯಿಂಗ್ ಟು ಆನ್ಸರ್ ದಟ್ ಕ್ವಶನ್. ಇಟ್ ಕಾಂಟ್, ಇಟ್ ಈಸ್ ಇಂಪಾಸಿಬಲ್ ಟು ಅವರ್ ಆರ್ಮಿ. ವೈ? ಬನ್ಬೀರ್ ಹ್ಯಾಸ್ ಫಾರ್ಮ್ಡ್ ಎ ಪಾರ್ಟಿ ಆಫ್ ಹಿಸ್ ಓನ್. ಅವನದೇ ಆಗಿರ್ತಕ್ಕಂಥ ಪವರ್ಫುಲ್ ಆರ್ಮಿ ಇದೆ. ಅವರ್ ಆರ್ಮಿ ಕಾಂಟ್ ಬೀಟ್ that party of Banbir. There are some strong men on his side and everyone is afraid of him. ಕೆಲವೊಂದಿಷ್ಟು ಸ್ಟ್ರಾಂಗೆಸ್ಟ್ ಪರ್ಸನ್ಸ್ ಇದ್ದಾರೆ. ಯಾರ ಕಡೆ? ಬನ್ಬೀರ್ ಕಡೆ. ಅದಕ್ಕೆ ನಮ್ಮವರು ಅವರನ್ನು ನೋಡಿ ಅಂಜಿ ಸಾಯ್ತಾರೆ. ಅಫ್ರೈಡ್ ಮೀನ್ಸ್ ಟು ಗೆಟ್ ಅ ಫಿಯರ್. ಅವನು ನೋಡಿದ್ರೇ ಅನಿಸ್ತಾರೆ. ದೆನ್ ನೆಕ್ಸ್ಟ್ ಪದ್ಮ ಸೈಡ್, ಅನ್ಫಾರ್ಚುನೇಟ್ ಮೇವಾರ್. ಫಾರ್ಚುನೇಟ್, ಅನ್ಫಾರ್ಚುನೇಟ್, ದೀಸ್ ಆರ್ ದ ಅಪೋಸಿಟ್ ವರ್ಡ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ದುರಾದೃಷ್ಟ ಏನಾಗ್ಯದಪ್ಪ ಅಂದ್ರೆ ಮೇವಾರ್ಗೆ ಬಂದಿದೆ. ಯುವರ್ ಟ್ರಬಲ್ಸ್ ವಿಲ್ ನೆವರ್ ಎಂಡ್.
ನಿನ್ನ ಸಮಸ್ಯೆಗಳು ನಮ್ಮ ಸಮಸ್ಯೆಗಳು ಯಾವತ್ತೂ ಕೂಡ ಎಂಡ್ ಬಗೆಹರಿದೇ ಇಲ್ಲ. ವಾಟ್ ಕ್ಯಾನ್ ವಿ ಡೂ ಪನ್ನ, ನಾವು ಇದಕ್ಕೇನು ಮಾಡಬೇಕು ಪನ್ನ ಅಂತ ಕೇಳಿದ ಪದ್ಮ ಪನ್ನಳಿಗೆ ಕೇಳ್ತಾಳೆ. ದೆನ್ ಪನ್ನ ಆನ್ಸರ್ಡ್, ವಿ ಕ್ಯಾನ್ ಡೂ ಎ ಲಾಟ್, ಲೆಟ್ ದ ಟೈಮ್ ವಿಲ್ ಕಮ್. ಟೈಮ್ ಬರೋ ತನಕ ಕಾಯೋಣ, ಆವಾಗ ವಿ ಹ್ಯಾವ್ ದ ಲಾಟ್ ಆಫ್ ಥಿಂಗ್ಸ್ ಟು ಡೂ. ಲೈಕ್ ದಿಸ್ ದ ಪನ್ನ ಸೆಡ್ ಟು ಪದ್ಮ. Padma said, I have not yet told you the worst about Banbir. ನಾನು ಇಲ್ಲಿಯವರೆಗೆ ನಿನಗೆ ಬಹಳಷ್ಟು ಕೆಟ್ಟ ನನ್ನ ಮಗ ಇದ್ದಾನೆ. ಯಾರು? ಬನ್ಬೀರ್. ಅವನ ಬಗ್ಗೆ ನೀವು ಹೇಳಿಲ್ಲ. ವಾಟ್ ಈಸ್ ದಟ್ ವರ್ಸ್ಟ್ ಥಿಂಗ್ ಅಬೌಟ್ ದ ಬನ್ಬೀರ್? ದ ಪದ್ಮ ಈಸ್ ಗೋಯಿಂಗ್ ಟು ಸೇ ಟು ಪನ್ನ. we will see now in the next page. Okay, we have that. Panna said, what is it, Padma? Yaudadu, what is the worst thing about the Banbir? The Panna asked a question to the Padma. Padma is going to answer softly, ಸ್ವಲ್ಪ ನಿಧಾನವಾಗಿ ಹೇಳ್ತಾಳೆ. Listen, Banbir wants to be the permanent Rana of Mewar. Banbir ಏನು ಬಯಸ್ಲಿಕ್ಕತ್ತಾನ? ಪರ್ಮನೆಂಟ್ ರಾನಾ ಆಫ್ ಮೇವಾರ್. ಬನ್ಬೀರ್ ಏನಾಗವಿದಾನ? ಪರ್ಮನೆಂಟ್ ರಾನಾ ಆಗವಿದ್ದಾನ. ರಾನಾ ಮೀನ್ಸ್ ಕಿಂಗ್. ಮೈ ಡಿಯರ್ ಸ್ಟೂಡೆಂಟ್ಸ್, ಯಾವುದ್ರದ್ದು ಕಿಂಗ್ ಆಗವಿದ್ದಾನೆ? ಮೇವಾರ್ದು. ಆ್ಯಂಡ್ ಹಿ ಹ್ಯಾಸ್ ರಿಸಾಲ್ವ್ಡ್ ಟು ಕಿಲ್ ದ ಪ್ರಿನ್ಸ್. ರಿಸಾಲ್ವ್ಡ್ ಮೀನ್ಸ್ ಡಿಸೈಡೆಡ್. ಏನಂತ ರಿಸಾಲ್ವ್ ಮಾಡಿದಾನ? ರಾಜನನ್ನ, ಉದಯ್ ಸಿಂಗ್ನನ್ನ ಕೊಲ್ಲೇಬೇಕಂತೇಳಿ ಡಿಸೈಡ್ ಮಾಡಿದಾನೆ. ಯಾರು? ಬನ್ಬೀರ್. Like this, Padma expressed the worst thing about the Banbir. Then Banbir has resolved to kill the prince. Then Panna said, and I have resolved to save the prince. ಅವ ಕೊಲ್ಬೇಕಂತ ನಿರ್ಧಾರ ಮಾಡಿದ್ರೆ ನಾನು ಉಳಿಸ್ಬೇಕಂತೇಳಿ ನಿರ್ಧಾರ ಮಾಡಿದ್ದೇನೆ ಅಂತ ಹೇಳಿದ್ರಿಂದ ಪನ್ನ ಆಸ್ ಅ ವುಮೆನ್ ಹ್ಯಾಸ್ ಎ ಮೋಸ್ಟ್ ಡೇರಿಂಗ್ personality she has. When the Rani, the prince mother, was dying, she said to me. ನಮ್ಮ ಉದಯ್ ಸಿಂಗನ ತಾಯಿ ಸಾಯುತ್ತಿರಬೇಕಾದ್ರೆ ನನಗೆ ಹೇಳಿದಾಳೆ. ಏನಂತ ಹೇಳಿದಾಳೆ? ಪನ್ನ, ಐ ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್ ಎಕ್ಸೆಪ್ಟ್ ಮೈ ಪ್ರೀಸಿಯಸ್ ಚೈಲ್ಡ್. ನನ್ನ ಈ ಒಂದು ಪ್ರೀಸಿಯಸ್ ಚೈಲ್ಡನ್ನು ಬಿಟ್ಟು ಎಲ್ಲವನ್ನ ಕಳ್ಕೊಂಡಿದ್ದಾನೆ. ಹೂ ಇಸ್ ದ್ಯಾಟ್ ಪ್ರೀಸಿಯಸ್ ಚೈಲ್ಡ್? ಉದಯ್ ಸಿಂಗ್. ಅವನು ಬಿಟ್ಟು ಎಲ್ಲವನ್ನ ಕಳ್ಕೊಂಡಿದ್ದೀನಿ. ಐ ಆಮ್ ಲೀವಿಂಗ್ ಹಿಮ್ ಇನ್ ಯುವರ್ ಚಾರ್ಜ್. ನಾನೀಗ ಏನು ಮಾಡ್ತಾ ಇದ್ದೀನಿ? ನವ್ ಆನ್ವರ್ಡ್ಸ್ ಐ ಆಮ್ ಗಿವಿಂಗ್ ದ ಚಾರ್ಜ್ ದ ಮದರ್ ಆಫ್ ಉದಯ್ ಸಿಂಗ್. ಇನ್ನು ಮುಂದೆ ಅವನ ತಾಯಿ ಯಾರು? ನೀನೇ ಪನ್ನ ಅಂತ ಹೇಳ್ತಿದ್ದಾಳೆ. ಯಾರು? ದ ಮದರ್ ಆಫ್ ಪ್ರಿನ್ಸ್ ಉದಯ್ ಸಿಂಗ್. ಬಿ ಎ ಮದರ್ ಟು ಹಿಮ್. ಅವನಿಗೆ ಒಬ್ಬ ತಾಯಿಯಾಗಿ ನೀನು ಇರಬೇಕು. ಆ್ಯಂಡ್ ಪ್ರೊಟೆಕ್ಟ್ ಹಿಮ್ ಫ್ರಾಮ್ ಆಲ್ ಹಾರ್ಮ್. ಎಲ್ಲ ಹಾನಿಗಳಿಂದ, ಎಲ್ಲ ತೊಂದರೆಗಳಿಂದ ನೀನೇ ಏನು ಮಾಡಬೇಕು? ಅವನನ್ನು ಕಾಪಾಡಬೇಕು. ಯಾರನ್ನ? ಉದಯ್ ಸಿಂಗ್ನನ್ನು. ಯಾರು ಕಾಪಾಡಬೇಕು? ಪನ್ನ ಕಾಪಾಡಬೇಕು. ಐ ಪ್ರಾಮಿಸ್ಡ್ ಹರ್ ದ್ಯಾಟ್ ಐ ವುಡ್ ಗಿವ್ ಮೈ ಲೈಫ್ ಟು ಸೇವ್ ದ ಲೈಫ್ ಆಫ್ ದ ಪ್ರಿನ್ಸ್. ನಾನೇನು ಮಾಡಿದ್ದೀನಿ? ಆಕೆಗೆ ಪ್ರಾಮಿಸ್, ಭಾಷೆಯನ್ನು, ವಚನವನ್ನು ಕೊಟ್ಟಿದ್ದೀನಿ. ಏನಂತೇಳಿ? ನನ್ನ ಪ್ರಾಣ ಕೊಟ್ಟು ರಾಜನ ಉದಯ್ ಸಿಂಗ್ನನ್ನು ಪ್ರಾಣ ಉಳಿಸ್ತೀನಿ ಅಂತೇಳಿ. ಆ್ಯಂಡ್ ಶಿ ಡೈಡ್ ಸ್ಮೈಲಿಂಗ್. When I said like that, those words, then she started to smiling. With that smile, she died. Who died? The mother of Uday Singh. Banbir cannot kill the prince as long as Panna lives. ಈ ಪನ್ನ ಬದುಕಿರೋವರೆಗೂ ಬನ್ಬೀರ್ಗೆ ಉದಯ್ ಸಿಂಗ್ನನ್ನು, ಪ್ರಿನ್ಸ್ನನ್ನು ಕೊಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಐ ವಿಲ್ ಫುಲ್ಫಿಲ್ ಮೈ ಪ್ರಾಮಿಸ್ ಟು ಮೈ ಲೇಟ್ ಮಿಸ್ಟ್ರೆಸ್. ನಮ್ಮ ರಾಣಿಯವರ ಮಾತನ್ನು, ಪ್ರಾಮಿಸನ್ನು ನಾನು ಈಡೇರಿಸ್ತೀನಿ, ಫುಲ್ಫಿಲ್ ಮಾಡೇ ಮಾಡ್ತೀನಿ ಅಂತೇಳಿ ಪನ್ನ ಹ್ಯಾಸ್ ರಿಸಾಲ್ವ್ಡ್. ಓಕೆ, ಆಫ್ಟರ್ ದಿಸ್ ವಾಟ್ ಹ್ಯಾಪನ್ಸ್? ವಿ ವಿಲ್ ಸಿ ನೌ ದ ಸೌಂಡ್ ಆಫ್ ಸಮೋಡಿ ರನ್ನಿಂಗ್ ಔಟ್ಸೈಡ್. ಹೊರಗಡೆ ಯಾರೋ ಬರೋದನ್ನು, ಓಡಾಡೋದನ್ನು ಕೇಳಿಸುತ್ತೆ ಇವರಿಬ್ಬರಿಗೆ. ಯಾರಿಗೆ? ಪದ್ಮ ಆ್ಯಂಡ್ ಪನ್ನ. The Padma said, listen, there is somebody outside. Who can it be? ನೋಡಲ್ಲಿ ಸೌಂಡ್ ಬರಕತ್ತದ. ಹೊರಗೆ ಯಾರದಾರ? ಯಾರು ಇರ್ಬೋದು? ಪದ್ಮ ಕೇಳ್ತಾಳೆ. ಯಾರಿಗೆ? ಪನ್ನ. ಪನ್ನ ಆನ್ಸರ್ಡ್ ಫಾರ್ ದ ಕ್ವಶನ್ ಆಫ್ ಪದ್ಮ, ಇಟ್ ಮಸ್ಟ್ ಬಿ ಒನ್ ಆಫ್ ಅವರ್ ಗಾಡ್ಸ್. ಇಲ್ಲ, ನಮ್ಮಲ್ಲೇ ಯಾರೇ ಒಬ್ಬರು ಮೇಡ್ ಇರ್ಬೋದು, ಸೇವಕಿಯರು ಇರ್ಬೋದು. ಯಾರಪ್ಪ ಅಂದ್ರೆ ಅವರು ಹೂ ಇಸ್ ರನ್ನಿಂಗ್ ಔಟ್ಸೈಡ್, ದಟ್ ಈಸ್ ಸಿ
ಚಂಪಾ, a maid named ಚಂಪಾ enters panting. ಈಕಿ ಅವಸರದಿಂದ ಒಳಗೆ ಬರ್ತಾಳೆ. ಯಾರು? ಚಂಪಾ. ಚಂಪಾ said, make haste. ಅವಸರ ಮಾಡ್ರಿ. Don't be late. Haste makes waste. We have the idiom. Do what you can to save the life of the prince. ಪ್ರಿನ್ಸನ ಜೀವವನ್ನು ಕಾಪಾಡಲು ಏನು ಮಾಡಬೇಕಲ್ಲ ಎಲ್ಲ ಮಾಡಿರಿ. ಯು ಹ್ಯಾವ್ ನಾಟ್ ಎನಿ ಟೈಮ್ ಟು ಲೂಸ್. ಸುಮ್ಮ ಕುಂದಿರ್ಲಿಕ್ಕೆ ನಿಮಗೇನಿಲ್ಲ, ಟೈಮ್ ಇಲ್ಲ. ಡೋಂಟ್ ವೇಸ್ಟ್ ಅ ಟೈಮ್. ಚಂಪಾ ಇಸ್ ಸೇಯಿಂಗ್ ಟು ದ ಪನ್ನಾ ಆ್ಯಂಡ್ ಪದ್ಮಾ, ಬನ್ಬೀರ್ ವಿಲ್ ಬಿ ಹಿಯರ್ ಇನ್ ಅ ಫ್ಯೂ ಮಿನಿಟ್ಸ್. ಇನ್ನು ಕೆಲವೊಂದು ನಿಮಿಷದಾಗ ಅವ ಇಲ್ಲೇ ಇರ್ತಾನೆ. ಯಾರು? ಬನ್ಬೀರ್. ಹಿ ಈಸ್ ಟಾಕಿಂಗ್ ಟು ಎ ಮ್ಯಾನ್ ಔಟ್ಸೈಡ್. ಹೊರಗೊಬ್ಬ ಮನುಷ್ಯನ ಜೊತೆ ಮಾತಾಡ್ತಾ ಇದ್ದಾನೆ. ಹೂ? ಬನ್ಬೀರ್. ಟು ಹೂಮ್? ಅ ಮ್ಯಾನ್. ಹಿ ಈಸ್ ಓನ್ಲಿ 100 yards ಅವೇ ಫ್ರಾಮ್ ಹಿಯರ್. ಇಲ್ಲೇ ಒಂದು 100 feet ದೂರಿದಾನ. ಅವ ಇಲ್ಲೇ ಬರ್ತಾ ಇದ್ದಾನ. ದೆನ್ ಲೈಕ್ ದಿಸ್ ಚಂಪಾ said to that Padma and Panna. Then what is the response from that Panna? We will see now. How do you know he is coming to kill the prince? ನಿನಗೆ ಹೆಂಗೆ ಗೊತ್ತಮ್ಮ ರಾಜನನ್ನ ಉದಯ್ ಸಿಂಗ್ನನ್ನ ಕೊಲ್ಲಕ್ಕೆ ಬರ್ತಾನಂತ ಹೇಗಿರಂದ. Who asked? Panna asked to whom? Champa. Champa answered, he has a snake's sword in his hand. ಅವನ ಬಳಿ ಏನದ? ಅನ್ಕವರ್ಡ್ ಸ್ವರ್ಡ್ಸ್. ಓಪನ್ ಆಗಿರ್ತಕ್ಕಂಥ ಮಚ್ಚದ ಅವನ ಕೈಯಾಗ ಅಂತ ಚಂಪಾ ಹೇಳ್ತಾಳೆ. ಪನ್ನ ಸೈಡ್ ಕಾಮ್ಲಿ, ಸೈಲೆಂಟಾಗಿ ಸಾವಕಾಶವಾಗಿ ಹೇಳ್ತಾಳೆ ಪನ್ನ, ಆಲ್ ರೈಟ್, ದ ಟೈಮ್ ಟು ಡೂ ಆರ್ ಡೈ ಹ್ಯಾಸ್ ಕಮ್. ಮಾಡಬೇಕು ಇಲ್ಲ ಸಾಯಬೇಕು, ಮಾಡು ಇಲ್ಲವೇ ಮಡಿ, ಟೈಮ್ ಈಗ ಬಂದದ. ಐ ಮಸ್ಟ್ ಸೇವ್ ದ ಲೈಫ್ ಆಫ್ ದ ಪ್ರಿನ್ಸ್ ಆರ್ ಡೈ ವಿತ್ ಹಿಮ್. ನಾನೇನು ಮಾಡಬೇಕೀಗ? ನಮ್ಮ ಉದಯ್ ಸಿಂಗ್ ನನ್ನ ರಾಜನ ಜೀವವನ್ನು ಕಾಪಾಡಬೇಕು, ಇಲ್ಲ ಅಂತಂದ್ರೆ ಅವನ ಜೊತೆನೆ ಸಾಯಬೇಕು ಅಂತ ಪನ್ನ ಹೇಳ್ತಾಳೆ. ಟು ದ ಮೇಡ್ಸ್. ಯಾರಿಗೆ ಹೇಳ್ತಾಳೆ? ಚಂಪಾ ಮತ್ತು ಪದ್ಮ ಮೇಡ್ಸ್ಗೆ, ಸೇವಕಿಯರಿಗೆ ಹೇಳ್ತಾಳೆ. ಪ್ಲೀಸ್ ಹೆಲ್ಪ್ ಇನ್ ದ ಸೇವ್ ಆಫ್ ದ ರಾಣಾ ಸಂಗ ಚೈಲ್ಡ್. ರಾಣಾ ಸಂಗನ ಮಗನನ್ನು ಕಾಪಾಡಲಿಕ್ಕೆ ನೀವೇನು ಮಾಡ್ರಿ, ನಮಗೆ ಸಹಾಯವನ್ನು ಮಾಡಿರಿ ಅಂತೇಳಿ ಪನ್ನ ಪದ್ಮ ಮತ್ತು ಚಂಪಾಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಕ್ವಿಕ್ಲಿ ಲಿಫ್ಟ್ ದ ಪ್ರಿನ್ಸ್ ಫ್ರಾಮ್ ಹಿಸ್ ಬೆಡ್. ಇಮಿಡಿಯೇಟಾಗಿ ಐವೇರಿ ಬೆಡ್ ಮೇಲೆ ಮಲಗಿರ್ತಕ್ಕಂಥ ಒಂದು ಉದಯ್ ಸಿಂಗ್ನನ್ನು ಎತ್ಕೊಳ್ತಾಳೆ. ಚೇಂಜಸ್ ಹಿಸ್ ಕ್ಲಾತ್ಸ್ ಆ್ಯಂಡ್ ಪುಟ್ಸ್ ಹಿಮ್ ಇನ್ ಎ ಬಾಸ್ಕೆಟ್. ತನ್ನ ಮಗನ ಬಟ್ಟೆಗಳನ್ನು, ಆ ರಾಜನಿಗೆ ಹಳೆಯ ಬಟ್ಟೆಗಳನ್ನು ಉಡಿಸಿ ಎಲ್ಲಿಡ್ತಾಳಪ್ಪ ಅಂದ್ರೆ ಬಾಸ್ಕೆಟ್ ಒಳಗೆ ಇಡ್ತಾಳೆ. ಆ್ಯಂಡ್ ದೆನ್ ಕವರ್ಸ್ ಹಿಮ್ ವಿತ್ ಫ್ಲವರ್ಸ್ ಆ್ಯಂಡ್ ಲೀವ್ಸ್. ಆ ಬಾಸ್ಕೆಟ್ ಒಳಗೆ ಇಟ್ಟು, ಫಾರ್ ಎಕ್ಸಾಂಪಲ್ ವಿ ವಿಲ್ ಟೇಕ್ ಹಿಯರ್ ಒನ್ ಎಕ್ಸಾಂಪಲ್ ಫಾರ್ ದಟ್ ಬಾಸ್ಕೆಟ್. ಈ ಒಂಥರ ಬಾಸ್ಕೆಟ್ ಇದೆ ಅಂತ ತಿಳ್ಕೊಳ್ಳೋನು. ಈ ಬಾಸ್ಕೆಟಲ್ಲಿ ಪ್ರಿನ್ಸ್ ಉದಯ್ ಸಿಂಗ್ನನ್ನು ಒಳಗಿಡ್ತಾಳೆ. ಇವನಿಗೆ ತನ್ನ ಮಗನ ಹಳೆ ಬಟ್ಟೆಗಳನ್ನು ಹಾಕ್ತಾಳೆ. ಆಮೇಲೆ ಮ್ಯಾಗ ಏನು ಮಾಡ್ತಾಳಪ್ಪ ಅಂದ್ರೆ ಲೀವ್ಸು, ಗಿಡದ ಎಲೆಗಳು, ಆಮೇಲೆ ಫ್ಲವರ್ಸನ್ನು ಕವರ್ ಮಾಡಿ, ಇದು ಏನಪ್ಪ ಅಂದ್ರೆ ಫ್ಲವರ್ ಬಾಸ್ಕೆಟ್ ಅದ ಅನ್ನೋ ಹಾಗೆ ಕ್ರಿಯೇಟ್ ಮಾಡ್ತಾಳೆ. ಯಾರು? ಪನ್ನ. Then she said to the maids, take this basket out of the palace, hide yourselves near the gate and wait for me there. ಈ ಬಾಸ್ಕೆಟನ್ನು ನೀವೆಲ್ಲಿ ಒಯ್ಯಬೇಕು? ಅರಮನೆ ಹೊರಗಡೆ ಒಯ್ಯಬೇಕು. ಹೈಡ್ ಯುವರ್ ಸೆಲ್ವ್ಸ್ ನಿಯರ್ ದ ಗೇಟ್ ಆ್ಯಂಡ್ ವೇಟ್ ಫಾರ್ ಮೀ ದೇರ್. ನನಗೋಸ್ಕರ ಕಾಯಿರಿ, ಅಲ್ಲೇ ಗೇಟ್ನಿಂದ ಹೊರಗೆ ಒಯ್ಯಿರಿ, ನಾನು ಬರ್ತೀನಿ ಅಂತ ಪನ್ನ ಹೇಳ್ತಾಳೆ. ಫಾರ್ ದಿಸ್ ಹೌ ಡಿಡ್ ದ ಪದ್ಮ ರೆಸ್ಪಾಂಡೆಡ್? ಲಿಫ್ಟಿಂಗ್ ಅಪ್ ದ ಬಾಸ್ಕೆಟ್. ಆ ಒಂದು ಬಾಸ್ಕೆಟನ್ನು ಎತ್ತ, ಐ ವಿಲ್ ಕ್ಯಾರಿ ದಿಸ್ ಮೋಸ್ಟ್ ಪ್ರೀಸಿಯಸ್ ಬಾಸ್ಕೆಟ್ ಅಂಡರ್ ಮೈ ಆರ್ಮ್. ನನ್ನ ಕೈಯಲ್ಲಿ ಈ ಒಂದು ಮೋಸ್ಟ್ ಪ್ರೀಸಿಯಸ್ ಬಾಸ್ಕೆಟ್. ಯಾಕೆ ಬಾಸ್ಕೆಟ್ ಪ್ರೀಸಿಯಸ್ ಆಯಿತು? ಯಾಕಂದ್ರೆ ರಾಜ್ಯದ ರಾಜ ಇದ್ದಾನೆ, ಅದಕ್ಕೆ ಭಾಳಷ್ಟು ಬೆಲೆ ಉಳ್ಳ ಆ ಒಂದು ಬಾಸ್ಕೆಟನ್ನು ನಾನು ಒಯ್ತೀನಿ ಅಂತ ಹೇಳ್ತಾಳೆ ಪದ್ಮ. ಚಂಪಾ ಫಾಲೋ ಮೀ. ನೀನು ಹಿಂದೆ ಯಾರಾದರೂ ಬರ್ತಾಳೆ ಇಲ್ಲೋ ಅದನ್ನು ನೋಡು ಅಂಥೇಳಿ ನೀನನ್ನು ಫಾಲೋ ಮಾಡುವಂಥ ಪದ್ಮ ಚಂಪಳಿಗೆ ಹೇಳ್ತಾಳೆ. ದೆನ್ ಆಫ್ಟರ್ ದಿಸ್ ವಾಟ್ ಈಸ್ ದ ರೆಸ್ಪಾನ್ಸ್ ಫ್ರಾಮ್ ದ ಚಂಪಾ? ಏನು ಹೇಳ್ತಾಳೆ? ವಿ ವಿಲ್ ಸಿ ನೌ. ಚಂಪಾ ಸೆಡ್ ಟು ಪನ್ನ, ವೇರ್ ಆರ್ ವಿ ಗೋಯಿಂಗ್ ಟು ಟೇಕ್ ದ ಪ್ರಿನ್ಸ್? ಇವನು ತೊಗೊಂಡು ಎಲ್ಲಿ ಹೋಗ್ಬೇಕು ನಾವು ಅಂತ ಚಂಪಾ ಕೇಳ್ತಾಳೆ. ನೋ ಒನ್ ಇನ್ ಮೇವಾರ್ ವಿಲ್ ಕೀಪ್ ಇನ್ ಹಿಸ್ ಹೌಸ್. ಈ ಉದಯ್ ಸಿಂಗ್ನ ನಮ್ಮ ರಾಜನನ್ನು ಯಾರೂ ಇಟ್ಕೊಳ್ಳಲ್ಲ. ಯಾಕ? ಬನ್ಬೀರ್ ಹ್ಯಾಸ್. ಬನ್ಬೀರನ ಭಯ ಇದೆ, ಅದಕ್ಕೆ
ಇವರು ಅನಿಸ್ತಾರೆ. ಆ್ಯಂಡ್ ಪನ್ನ ಸೇಡ್, ಡೋಂಟ್ ವರಿ, ಐ ಹ್ಯಾವ್ ಆಲ್ರೆಡಿ ಥಾಟ್ ಅಬೌಟ್ ಇಟ್. ಭಾಳ ಚಿಂತೆ ಮಾಡಬೇಡ್ರಿ, ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿಬಿಟ್ಟಿದ್ದೀನಿ, ವಿಚಾರ ಮಾಡಿಬಿಟ್ಟಿನಿ. ವಿ ವಿಲ್ ಟೇಕ್ ಹಿಮ್ ಟು ಆಶಾ ಸಹ, ಹೂ ಈಸ್ ಗುಡ್ ಮ್ಯಾನ್ ಆ್ಯಂಡ್ ಫ್ರೆಂಡ್ ಆಫ್ ಅವರ್ಸ್. ಅಲ್ಲೊಬ್ಬರ ಮನೆ ಇದೆ. ಯಾರದಪ್ಪ? ನನ್ನ ಫ್ರೆಂಡ್ ಯಾರು? ಆಶಾ ಸಹನ್ ಮನೆ ಇದೆ. ಹಿ ಈಸ್ ಅ ಗುಡ್ ಮ್ಯಾನ್, ನನ್ನ ಫ್ರೆಂಡನು ಕೂಡ ಹೌದು. ಐ ಆಮ್ ಶ್ಯೂರ್ ಹಿ ವಿಲ್ ಪ್ರೊಟೆಕ್ಟ್ ದ ಪ್ರಿನ್ಸ್. ನನಗೇನದ ಶ್ಯೂರಿಟಿ ಇದೆ, ಪ್ಯೂರಿಟಿ ಇದೆ. ಅವ ಡೆಫಿನೆಟ್ಟಾಗಿ ಏನು ಮಾಡ್ತಾನೆ? ನಮ್ಮ ಪ್ರಿನ್ಸ್ ಉದಯ್ ಸಿಂಗ್ನನ್ನು ಸೇವ್ ಮಾಡೇ ಮಾಡ್ತಾನೆ. ನಾವು ಹರಿ ಅಪ್ ಆ್ಯಂಡ್ ಬಿ ಕೇರ್ಫುಲ್. ನೀವೇನು ಮಾಡಿರಿ? ಲೇಟ್ ಮಾಡಬೇಡ್ರಿ. ದೆನ್ ಯು ಹ್ಯಾವ್ ಟು ವಿತ್ ಅ ಕೇರ್ಫುಲ್ ಯು ಕ್ಯಾನ್ ಗೋ. ನಾವು ಇಲ್ಲಿಂದ ಹೋಗ್ರಿ ಅಂಥೇಳಿ ಪನ್ನ ಇಬ್ಬರು ಮೇಡ್ಸ್ಗೆ ಹೇಳ್ತಾಳೆ. ದ ಮೇಡ್ಸ್ ಗೋ ಔಟ್ ಟೇಕಿಂಗ್ ದ ಇನ್ಫಾಂಟ್ ಪ್ರಿನ್ಸ್ ವಿತ್ ದೆಮ್. ಇಬ್ಬರು ಪದ್ಮಾ ಮತ್ತು ಚಂಪಾ ಆ ರಾಜನನ್ನು, ಉದಯ್ ಸಿಂಗ್ನನ್ನು ತಗೊಂಡು ಹೋಗ್ತಾರೆ. ಪನ್ನ ಕ್ವಿಕ್ಲಿ ಡ್ರೆಸ್ಸಸ್ ಆರ್ ಓನ್ ಚೈಲ್ಡ್ ಇನ್ ದ ಕ್ಲಾತ್ಸ್ ಆಫ್ ದ ಪ್ರಿನ್ಸ್. ಪನ್ನ ಬೇಗನೆ ಏನು ಮಾಡ್ತಾಳಪ್ಪ ಅಂತಂದ್ರೆ ತನ್ನ ಸ್ವಂತ ಮಗನ ಬಟ್ಟೆಗಳನ್ನು ಪನ್ನ ಕ್ವಿಕ್ಲಿ ಡ್ರೆಸ್ ಆರ್ ಓನ್ ಚೈಲ್ಡ್, ತನ್ನ ಮಗನಿಗೆ ಕ್ಲಾತ್ಸ್ ಆಫ್ ದ ಪ್ರಿನ್ಸ್ ಆ್ಯಂಡ್ ಪುಟ್ಸ್ ಹಿಮ್ ಇನ್ ದ ಬೆಡ್. ರಾಜನ ರಾಯಲ್ ಬೆಡ್ ಮೇಲೆ ತನ್ನ ಮಗನನ್ನು, ರಾಜನ ಬಟ್ಟೆಗಳನ್ನು, ಉದಯ್ ಸಿಂಗಿನ ಬಟ್ಟೆಗಳನ್ನು ಹಾಕಿ ಎಲ್ಲಿ ಮಕ್ಕೊಂಡಿದ್ದಲ್ಲ ಉದಯ್ ಸಿಂಗ್ ಆ ಪ್ಲೇಸಲ್ಲಿ, ಆ ಬೆಡ್ಡಲ್ಲಿ ಆ ಒಂದು ಉದಯ್ ಸಿಂಗ್ನನ್ನು ಮಲಗಿಸ್ತಾನೆ. ಶಿ ಲುಕ್ಸ್ ಆ್ಯಟ್ ಹಿಮ್ ಫಾರ್ ಎ ಫ್ಯೂ ಮಿನಿಟ್ಸ್. ಅವನನ್ನು ಕಣ್ಣು ಬಿಡದೆ ನೋಡ್ತಾ ಇರ್ತಾಳೆ ಆ ಒಂದು ತಾಯಿ, ಯಾರಿಲ್ಲಿ ಪನ್ನ. ಕಿಸಸ್ ಹಿಮ್ ಸೆವ್ರಲ್ ಟೈಮ್ಸ್. ಅವನನ್ನು ಮುದ್ದುಕೊಂಡು ಅಪ್ಪಿಕೊಂಡು ಮುದ್ದು ಮಾಡ್ತಾಳೆ. ಯಾಕಪ್ಪ ಅಂತಂದ್ರೆ ತನ್ನ ಕೊನೆಯ ಪ್ರೀತಿಯನ್ನು ತನ್ನ ಮಗನ ಜೊತೆ ಹಚ್ಕೊಳ್ತಾ ಇದ್ದಾಳೆ ತಾಯಿಯಲ್ಲಿ. ಆ್ಯಂಡ್ ಲೈಸ್ ಡೌನ್ ಆನ್ ಅವರ್ ಬೆಡ್. ಆ ಒಂದು ರಾಜನ ಐವರಿ ಬೆಡ್ ಮೇಲೆ ಮಲಗಿಸ್ತಾಳೆ ತನ್ನ ಮಗುವನ್ನು. ದ ಸೌಂಡ್ ಆಫ್ ಫುಡ್ ಸ್ಟೆಪ್ ಔಟ್ಸೈಡ್. ಹೊರಗೆ ಏನು ಸೌಂಡ್ ಬರ್ತದಪ್ಪ ಅಂದ್ರೆ ಬನ್ಬೀರ್ ಬರ್ತಕ್ಕಂಥ ಕಾಲಿನ ಶಬ್ದ ಬರುತ್ತೆ. ಬನ್ಬೀರ್ ಎಂಟರ್ಸ್ ದ ರೂಮ್ ಹರಿಡ್ಲಿ. ಭಾಳಷ್ಟು ವೇಗದಿಂದ, ವೆರಿ ಫಾಸ್ಟ್ಲಿ ಹಿ ಎಂಟರ್ಸ್ ದ ರೂಮ್ ಆಫ್ ದ್ಯಾಟ್ ಉದಯ್ ಸಿಂಗ್. ಪನ್ನ ಗೆಟ್ಸ್ ಅಪ್ ಫ್ರಮ್ ದ ಬೆಡ್. ಅವ ಬಂದ ಮೇಲೆ ಪನ್ನ ಎದ್ದು ನಿಂತ್ಕೊಳ್ತಾಳೆ. ದೆನ್ ಆಫ್ಟರ್ ದಿಸ್ ಬನ್ಬೀರ್ ಸೈಡ್, ವೇರ್ ಇಸ್ ದ ಪ್ರಿನ್ಸ್? ಎಲ್ಲಿದ್ದಾನೆ ಉದಯ್ ಸಿಂಗ್ ಅಂತ ಕೇಳ್ತಾನೆ ಭಾಳ ಸಿಟ್ಟಿನಿಂದ. ಪನ್ನ ಸೈಡ್, ನಾಟ್ ಸೋ ಲೌಡ್ ಪ್ಲೀಸ್, ಹಿ ಈಸ್ ಅಸ್ಲೀಪ್. ಜೋರ್ಲೆ ಮಾತಾಡಬೇಡ್ರಿ, ಸ್ವಲ್ಪ ಸಾವಕಾಶ ಮಾತಾಡ್ರಿ, ಅಮ್ಮ ಮಕ್ಕೊಂಡಿದ್ದಾರೆ, ರಾಜ ಮಕ್ಕೊಂಡಿದ್ದಾನೆ ಅಂತ ಪನ್ನ ಹೇಳ್ತಾಳೆ. ಬನ್ಬೀರ್, ವೇರ್ ಇಸ್ ಹಿ? ಎಲ್ಲದಾನ? ಮಕ್ಕೊಂಡು ಹಾಕಿರೋಲ್ಲ, ಏನು ಹಾಕಿರೋಲ್ಲ ಅಕ್ಕ, ಎಲ್ಲಿದ್ದಾನೆ ಹೇಳು ಅಂತ ಮತ್ತೆ ಗದರಿಸಿ ಕೇಳ್ತಾನೆ ಬನ್ಬೀರು. ದೆನ್ ಪನ್ನ ಪಾಯಿಂಟ್ಸ್ ಟು ಹರ್ ಚೈಲ್ಡ್. ತನ್ನ ಮಗನ ಹತ್ರ, ಮಗನನ್ನು ಎಲ್ಲಿ ಮನುಷ್ಯರ್ತಾಳಲ್ಲ ಆ ಕಡೆ ಈ ರೀತಿ ಅಲ್ಲಿದ ನೋಡಿ ಅಂತ. ಟ್ರೆಂಬ್ಲಿಂಗ್ ಹ್ಯಾಂಡ್, ಟ್ರೆಂಬ್ಲಿಂಗ್ ಮೀನ್ಸ್ ವೈಬ್ರೇಟಿಂಗ್, ಶೇಕಿಂಗ್, ಕೈ ನಡುಗ್ತಾ ಇದೆ ಆಕೆದು, ತೋರಿಸ್ತಾಳೆ ತನ್ನ ಮಗ. ಬನ್ಬೀರ್ ರಶಸ್ ಟು ದ ಬೆಡ್ ಆ್ಯಂಡ್ ಕಿಲ್ಸ್ ದ ಚೈಲ್ಡ್ ವಿತ್ ಎ ಸ್ವರ್ಡ್. ಅವನು ಸ್ವರ್ಡ್ಲೆ ಚುಚ್ಚಿ ಆ ಒಂದು ಪನ್ನನ ಮಗುವನ್ನು ಕೊಲ್ತಾನೆ. ಹಿ ಥಾಟ್ ದ್ಯಾಟ್ ಐ ಕಿಲ್ಡ್ ಪ್ರಿನ್ಸ್ ಉದಯ್ ಸಿಂಗ್. ಪನ್ನ ಸ್ಟ್ರೀಕ್ಸ್ ಆ್ಯಂಡ್ ಪಾಸ್ ಡೌನ್ ಆನ್ ಅವರ್ ಬೇಬೀಸ್ ಬಾಡಿ. ಚೀರ್ತಾ ತನ್ನ ನೋವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಆ ಮಗುವನ್ನು ಅಪ್ಪಿಕೊಂಡು, ಬ್ಲಡ್ ಶೆಡ್ ಆಗಿರ್ತದೆ ಮೈಯೆಲ್ಲ, ಗಾಯವಾಗಿರ್ತಕ್ಕಂಥ ಮಗುವನ್ನು ತಬ್ಬಿಕೊಂಡು ಅಳ್ತಾಳೆ. ಬನ್ಬೀರ್ ಲುಕ್ಸ್ ಅರೌಂಡ್ ಆ್ಯಂಡ್ ಗೋಸ್ ಔಟ್ ಆಫ್ ದ ರೂಮ್. ಆ ಚಿಕ್ಕ ಮಗುವನ್ನು ಕೊಂದು ಹೊರಗೆ ಹೋಗ್ತಾನೆ ಬನ್ಬೀರು. ಪನ್ನ ಇನ್ ಅ ಚೋಕ್ಡ್ ವಾಯ್ಸ್, ಲೌಡ್ಲಿ, ಮಾತಾಡ್ಲಿಕ್ಕೆ ಬರುವತ್ತು ತನ್ನ ಮಗುವನ್ನು ಕಳ್ಕೊಂಡಿರ್ತಕ್ಕಂಥ ನೋವು ಗಂಟಲು ಹಿಸುಕಿದ ಹಾಗೆ ಹೇಳ್ತಾಳೆ, ಜೋರಾಗಿ ಹೇಳ್ತಾಳೆ. ಮಿಸ್ಟ್ರೆಸ್, ಮಹಾರಾಣಿಯವರೇ, ಐ ಹ್ಯಾವ್ ಕೆಪ್ಟ್ ಮೈ ಪ್ರಾಮಿಸ್ ಟು ಯು. ನಾನು ನಿಮಗೆ ಏನು ಮಾಡಿದ್ದೆ? ಒಂದು ಪ್ರಾಮಿಸನ್ನು, ಪ್ರಮಾಣವನ್ನು ತಗೊಂಡಿದ್ದೆ. ಐ ಹ್ಯಾವ್ ಸೇವ್ಡ್ ದ ಲೈಫ್ ಆಫ್ ಪ್ರಿನ್ಸ್. ನಾನು ರಾಜನ ಉದಯ್ ಸಿಂಗನನ್ನು ನಿಮಗೇನು ಪ್ರಾಮಿಸ್ ಮಾಡಿದೆಲ್ಲ ಆ ಮಾತನ್ನು ನಾನು ಇವತ್ತು ಈಡೇರಿಸಿದೆ ಅಂತ ತನ್ನ ಮಗನ ಪ್ರಾಣ ಕೊಟ್ಟು ಆ ಒಂದು ಮಗುವನ್ನು ಏನಪ್ಪ ಅಂತಂದ್ರೆ ಉಳಿಸಿದಳು. ಲೈಕ್ ದಿಸ್ ದ ಸ್ಟೋರಿ ಎಂಡ್ ವಿತ್ ಆಟ್ ದ ಗ್ರೇಟೆಸ್ಟ್ ಸ್ಯಾಕ್ರಿಫೈಸ್. ಯಾರ್ದಪ್ಪ ಅಂತಂದ್ರೆ ಪನ್ನ ತನ್ನ ಮಗುವನ್ನು ಕೊಟ್ಟು ಇನ್ನೊಬ್ಬರ ಮಗುವನ್ನು ಉಳಿಸಿದಳು. ಲೈಕ್ ದಿಸ್ ವಿ ಹ್ಯಾವ್ ದ ಎಂಡ್, ಮೈ ಡಿಯರ್ ಸ್ಟೂಡೆಂಟ್ಸ್. I hope you understood very well. If you understood, you can share with your friends.
First of all, if you didn't subscribe, you can subscribe this YouTube channel, because your subscription is our motivation, my dear students and my dear friends. And share to your friends who didn't understand the story. And if you have that any doubts and problems, confusions for this, you can comment in the comment section. I will come to that solution. Okay, thanks for watching. I will again come to this video class, YouTube classes, with the one more important topic and with the answers of these solutions questions. Okay, see you in that next video class. Bye.